ಪಟ್ಟಣದ ಪ್ರವಾಸಿ ಮಂದಿರದ ಮುಂಭಾಗದ ಪತ್ರಿಕಾ ಹೇಳಿಕೆ ನೀಡಿದ ಮಾಜಿ ಶಾಸಕ ಬಿ ವೆಂಕಟಮುನಿಯಪ್ಪನವರು ರೇಣುಕಾ ಯಲ್ಲಮ್ಮದೇವಿ ಒಂದು ವರ್ಗ ಅಥವಾ ಸಮುದಾಯಕ್ಕೆ ಸೀಮಿತವಲ್ಲ, ಸರ್ವ ಜನಾಂಗದ ಆರಾಧ್ಯ ದೈವವಾಗಿದ್ದು ಭರತ ಹುಣ್ಣಿಮೆ ಪ್ರಯುಕ್ತ ದಿನಾಂಕ 12ರಂದು ಪಟ್ಟಣದ ಗೌತಮ್ ನಗರದಲ್ಲಿರುವ ಶ್ರೀ ಯಲ್ಲಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಹೋಮ, ಹವನಗಳನ್ನು ಏರ್ಪಡಿಸಲಾಗಿದ್ದು ಎಲ್ಲ ಕುಲ ಬಾಂಧವರು ಹಾಗೂ ದೇವಿಯ ಆರಾಧಕರು ಭಾಗವಹಿಸಬೇಕು ಹಾಗೂ ಇದಕ್ಕೆ ಪೂರಕ ಎಂಬಂತೆ ದಿನಾಂಕ 16ರ ಭಾನುವಾರದಂದು ರೇಣುಕಾ ಯಲ್ಲಮ್ಮ ದೇವಿಯ ಸ್ತಬ್ಧ ಚಿತ್ರಗಳ ಮೆರವಣಿಗೆಯನ್ನ ಹಮ್ಮಿಕೊಳ್ಳಲಾಗಿದ್ದು ಸಾರ್ವಜನಿಕರು ಭಾಗವಹಿಸಬೇಕೆಂದು ಮನವಿ ಮಾಡಿದರು. ಈ ಕಾರ್ಯಕ್ರಮದಲ್ಲಿ 180ಕ್ಕೂ ಹೆಚ್ಚು ಪಲ್ಲಕ್ಕಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಸ್ತಬ್ಧ ಚಿತ್ರಗಳು ಸೇರಿ ಬೆಳಗ್ಗೆ 11 ಗಂಟೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನ ಮಾಡಿ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಪೂರ್ಣಕುಂಭ ಕಳಶಗಳನ್ನೊಳಗೊಂಡ ಮೆರವಣಿಗೆಗೆ ಚಾಲನೆ ನೀಡಲಾಗುವುದು. ಈ ಮೆರವಣಿಗೆಯು ನಂದಿ ಮೆಡಿಕಲ್ ಮಾರ್ಗವಾಗಿ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಸಾಗಲಿದೆ ಹಾಗೂ ಕುವೆಂಪು ವೃತ್ತದ ಬಳಿ ವೇದಿಕೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ವಿವಿಧ ಗ್ರಾಮಗಳಿಂದ ಬಂದ ಪಲ್ಲಕ್ಕಿಗಳಿಗೆ ನೆನಪಿನ ಕಾಣಿಕೆಯನ್ನ ನೀಡಲಾಗುವುದು ಮತ್ತು 5 ಪ್ರಮುಖ ಸ್ಥಳಗಳಲ್ಲಿ ಊಟದ ವ್ಯವಸ್ಥೆ, ಪಾನಕ, ಮಜ್ಜಿಗೆ ವ್ಯವಸ್ಥೆ ಮಾಡಲಾಗಿದೆ ಹಾಗೂ ಕಲಾವಿದ ಯಲ್ಲಪ್ಪ ತಂಡದವರಿಂದ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಭಕ್ತಿ ಗೀತೆಗಳ ಗಾಯನ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಸರ್ವರು ಭಾಗವಹಿಸಲೆಂದು ಮನವಿ ಮಾಡಿದರು. ದೇವರು ಒಬ್ಬರು, ನಾಮ ಹಲವು ಎಂಬಂತೆ ಅನೇಕರು ವಿವಿಧ ರೀತಿಯ ಆಚರಣೆ ಸಂಪ್ರದಾಯಗಳನ್ನು ಹೊಂದಿರುವುದು ಸಹಜ ಪ್ರಕ್ರಿಯೆ. ಅದರಂತೆಯೇ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಜಯಂತ್ಯೋತ್ಸವವನ್ನು ಸಂಭ್ರಮ ಸಡಗರದಿಂದ ಆಚರಿಸಲು ತೀರ್ಮಾನಿಸಲಾಗಿದ್ದು ಕ್ಷೇತ್ರದ ಸರ್ವ ಜನಾಂಗದವರಿಗೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಮಚಂದ್ರಪ್ಪ ತಿಳಿಸಿದರು. ಇದೇ ತಿಂಗಳು 12ನೇ ತಾರೀಕು ಹುಣ್ಣಿಮೆ ದಿವಸ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಲ್ಲಮ್ಮ ದೇವತೆಯನ್ನು ಹುಬ್ಬಳ್ಳಿ ಕಡೆ ಇರ್ತಕ್ಕಂಥ ಸೌದತ್ತಿನಲ್ಲಿ ಲಕ್ಷಾಂತರ ಜನ ಸೇರಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಎಲ್ಲರೂ ಕೂಡ ಭಕ್ತಿಯಿಂದ ಯಲ್ಲಮ್ಮ ಅಂತಕ್ಕಂಥದ್ದು ಬರೀ ನಮ್ಮ ಜನಕ್ಕೆ ಅಲ್ಲ, ಆ ಭಾಗದಲ್ಲಿ ಹುಬ್ಬಳ್ಳಿ ಧಾರವಾಡ ಕಡೆ ಹೋದರೆ ಎಲ್ಲ ಜನಗಳನ್ನು ಕೇಳಿದ್ರೆ ಕೂಡ ಏನಪ್ಪ ಅಂದರೆ ನಮ್ಮ ಮನೆ ದೇವರು ರೇಣುಕಾ ಯಲ್ಲಮ್ಮ ಅಂತಕ್ಕಂಥ ಭಾವನೆ ಇಟ್ಕೊಂಡಿರ್ತಕ್ಕಂಥ 12ನೇ ತಾರೀಕು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವೆಲ್ಲ ಒಟ್ಟಾರೆ ಸೇರಿಕೊಂಡು ಮೊನ್ನೆ ಒಂದು ಪೂರ್ವಭಾವಿ ಸಭೆಯಲ್ಲಿ ಕೇಳುವಾಗ ಎಲ್ಲ ನಮ್ಮ ಸ್ನೇಹಿತರು ಮತ್ತು ಅಣ್ಣ ತಮ್ಮಂದಿರು ಎಲ್ಲ ಒಟ್ಟಾರೆ ಹಿರಿಯರು ಸೇರಿಕೊಂಡು ಬುಧವಾರ ಬರ್ತದೆ, ಅವತ್ತು ರಜೆ ಇರೋಲ್ಲ, ಆ ಬುಧವಾರ ಬಿಟ್ಟು ಭಾನುವಾರ ಮಾಡೋ ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತು ಹೇಳುವಾಗ ಎಲ್ಲರೂ ಕೂಡ ಒಕ್ಕಾಲಿನಿಂದ ಕೂಡ ಎಲ್ಲ ಒಪ್ಕೊಂಡು ತೀರ್ಮಾನ ತಗೊಂಡು ಕಳೆದ 14ನೇ ತಾರೀಕು ಬಂಗಾಪಟ್ಟೆಯಲ್ಲಿ ಬರೋ 14ನೇ ತಾರೀಕು ಭಾನುವಾರ ಬೆಳಗ್ಗೆ ಅಂಬೇಡ್ಕರ್ ಸರ್ಕಲ್ಲು ಸಮೀಪ ಪಕ್ಕದಲ್ಲಿ ಮಿಡ್ಲ್ ಸ್ಕೂಲ್ ಸಮೀಪ ಎಲ್ಲ ಒಟ್ಟಾರೆ ಇಡೀ ತಾಲೂಕಲ್ಲಿರ್ತಕ್ಕಂಥ ಸಣ್ಣವರು ಇರ್ಬೋದು, ದೊಡ್ಡವರು ಇರ್ಬೋದು, 1 ಮನೆ ಇರ್ಬೋದು, 2 ಮನೆ ಇರ್ಬೋದು, 100 ಮನೆ ಇರ್ಬೋದು, ಎಲ್ಲರೂ ಕೂಡ ಭಕ್ತಿ ಇದೆ, ಒಂದು ಒಳ್ಳೆ ಉತ್ಸಾಹ ಇದೆ. ಎಲ್ಲರೂ ಕೂಡ ಅವತ್ತು ದಿವಸ ನಾವು ಬರಬೇಕು, ನಾವೆಲ್ಲ ಒಟ್ಟೆ ಸೇರಬೇಕಂತಕ್ಕಂಥ ಮನೋಭಾವ ಎಲ್ಲರಲ್ಲೂ ಬಂದಿದೆ. ಅದಕ್ಕೆ ನಾನು ನಿಜವಾಗ್ಲೂ ಕೂಡ ಮೊದಲನೇದಾಗಿ ನಮ್ಮ ತಾಲೂಕಿನ ಜನತೆಗೆ ನಾನು ಅಭಿನಂದನೆಗಳು ಕೂಡ ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಮ್ಮ ಜನಾಂಗ ಮುಖಂಡರಿಗೆ ಎಲ್ಲರೂ. ಮತ್ತೆ ಇದು ಬರೀ ತಾಲೂಕು ಜೊತೆಗೆ ನಮ್ಮ ಇಲ್ಲೇ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು ಕೂಡ, ನಮ್ಮ ಸಮಾಜ ಮುಖಂಡರು ಕೂಡ ಎಲ್ಲರೂ ಕೂಡ ಒಟ್ಟಾರೆ ಬರಮಾಡಿಕೊಂಡು ಇಲ್ಲಿ ಲೋಕಲಲ್ಲಿ ಇರ್ತಕ್ಕಂಥ ಏನು ಒಬ್ಬ ಶಾಸಕ ಇರ್ಬೋದು ಅಥವಾ MLA ಇರ್ಬೋದು, MP ಇರ್ಬೋದು, ಅವನ್ನೆಲ್ಲ ಕೂಡ ಅವತ್ತು ಕಾರ್ಯಕ್ರಮವನ್ನು ಬರಮಾಡಿಕೊಂಡು ಒಟ್ಟಾರೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಎಲ್ಲರೂ ಕೂಡ ಒಟ್ಟಾಗಿ ಮಾಡಬೇಕಂತಕ್ಕಂಥ ಒಂದು ತೀರ್ಮಾನ ಆಗಿದೆ. ಆ ರೀತಿ ಇದೇ ತಿಂಗಳು ಫೆಬ್ರವರಿ 12ನೇ ತಾರೀಕು ಭರತ ಹುಣ್ಣಿಮೆ ಇದೆ. ಅದ್ರ ಪ್ರಯುಕ್ತವಾಗಿ ಜನಗಳಿಗೆ ನಾನಾ ರೀತಿಯ ಅವತ್ತು ತೊಂದರೆಗಳಿರ್ತದೆ. ಭಾನುವಾರ ಆದರೆ ಎಲ್ಲರೂ ಕೂಡ ಸಮಾಜದ ಎಲ್ಲ ಮುಖಂಡರು ಕೂಡ ಭಾಗವಹಿಸಲಿಕ್ಕೆ ಅವತ್ತು ರಜಾ ದಿನ ಇರ್ತದೆ, ಎಲ್ಲರೂ ಕೂಡ ಸೇರ್ಕೋಬೋದು ಅಂತಕ್ಕಂಥ ಉದ್ದೇಶದಿಂದ ನಾನು ಅವತ್ತು ಬರೆದಿದ್ದು ಕೂಡ ನಮ್ಮ ನಾಯಕರುಗಳ ಹೇಳಿದ್ದೆ.
ನಾನು ಇಲ್ದಿದ್ರು ಕೂಡ ನನ್ನ ಉಪಸ್ಥಿತಿಯಲ್ಲಿ ನೀವೇನು ತೀರ್ಮಾನಗಳು ತಗೊಂಡು ಅದಕ್ಕೆ ನಾನು ಬದ್ಧನಾಗಿದ್ದೇನೆ. ದಯವಿಟ್ಟು ನನಗೆ ಬೇರೆ ಕಾರ್ಯಕ್ರಮ ಇದೆ, ಅದ್ರಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ, ನಾನು ಮಾಡಲೇಬೇಕಾಗ್ತದೆ, ಅನಿವಾರ್ಯ, ನೀವೆಲ್ಲ ಮಾಡಿ ಅಂತ ಹೇಳಿದೆ. ಅದ್ರಂಗೆ ಅವರೆಲ್ಲ ಕೂಡ ಸೇರಿಕೊಂಡು ಒಂದು ತೀರ್ಮಾನವನ್ನು ಮಾಡಿ 15ನೇ ತಾರೀಕು ಇದೇ ತಿಂಗಳು ಭಾನುವಾರದಂದು ಯಲ್ಲಮ್ಮ ದೇವಿಯ ಸ್ತಬ್ಧ ಚಿತ್ರಗಳೊಂದಿಗೆ ಅದ್ದೂರಿಯಾಗಿ ಬಂಗಾರಪೇಟೆ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆಯನ್ನು ಮಾಡಿ ನಮ್ಮ ಸಮಾಜ ಎಲ್ಲ ಮುಖಂಡರು ಕೂಡ ನಾವು ಒಗ್ಗಟ್ಟಾಗಿ ಇದ್ದೇವೆ. ತಾಯಿಯ ಒಂದು ಆರಾಧನೆಯನ್ನು ನಾವು ಅದ್ದೂರಿಯಾಗಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಆ ಒಂದು ತೀರ್ಮಾನಕ್ಕೆ ಸಮಾಜದ ಎಲ್ಲ ಮುಖಂಡರು, ಎಲ್ಲ ಸಮಾಜದ ಹಿರಿಯರು, ರಾಜಕಾರಣಿಗಳಾಗಿರ್ಬೋದು, ಹಿರಿಯರಾಗಿರ್ಬೋದು, ಎಲ್ಲ ವರ್ಗದ ಮುಖಂಡರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಎಲ್ಲರಲ್ಲೂ ಕೂಡ ನಾವು ಮನವಿ ಮಾಡ್ತಾ ಇದ್ದೇವೆ. ಇದು ಒಂದು ಸಮಾಜಕ್ಕೆ ಸೇರಿದ್ದಲ್ಲ, ಇದು ದೇವಿ ಬಂದು ರೇಣುಕಾ ಯಲ್ಲಮ್ಮ ತಾಯಿ ಎಲ್ಲ ಜನ ಕೂಡ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ದೇವರು ಒಬ್ಬರೇ, ಆದರೆ ದೇವರಿಗೆ ಹಲವಾರು ಹೆಸರುಗಳಿರ್ತದೆ. ಆದರೂ ಕೂಡ ನಾವು ಯಲ್ಲಮ್ಮ ಅಂತಕ್ಕಂಥದ್ದು ನನ್ನ ದೇವಿಯ ಒಂದು ಆರಾಧನೆ ಮಾಡೋದ್ರಿಂದ ಎಲ್ಲ ಭಕ್ತ ಮಹಾಶಯರು, ತಾಲೂಕಿನಲ್ಲಿ ಇರ್ತಕ್ಕಂಥವ್ರು, ಹೊರಗಡೆ ಇರ್ತಕ್ಕಂಥ ನಾನಾ ಊರುಗಳಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬರಬೇಕು, ಭಾಗವಹಿಸಿ ತಾಯಿ ಕೃಪೆಗೆ ಎಲ್ಲರೂ ಕೂಡ ಪಾತ್ರರಾಗಬೇಕು. ನಮ್ಗೆ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನು ನೀಡಬೇಕಂತೇಳಿ ಎಲ್ಲ ಸಮಾಜದ ಮುಖಂಡರಲ್ಲೂ ಮನವಿ ಮಾಡ್ತಾ ಇದ್ದೇವೆ. ಪತ್ರಿಕಾ ಗೋಷ್ಠಿಯ ಮುಖಾಂತರ ತಿಳಿಪಡಿಸುವುದೇನೆಂದರೆ, ಬಂಗಾರಪೇಟೆ ತಾಲೂಕಿನ ಸಮಸ್ತ ರೇಣುಕಾ ಯಲ್ಲಮ್ಮ ದೇವಿಯ ಭಕ್ತಾದಿಗಳಲ್ಲಿ ಮನವಿ, ಏನು ಇದೇ ತಿಂಗಳು 16ನೇ ತಾರೀಕು ಯಲ್ಲಮ್ಮ ದೇವಿಯ ಜಾತ್ರೆಯನ್ನು ಬಂಗಾರಪೇಟೆ ನಗರದಲ್ಲಿ ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಸಮುದಾಯದ ಎಲ್ಲ ಮುಖಂಡರು ಕೂಡ ಸೇರಿ ತೀರ್ಮಾನ ತಗೊಂಡು ಅದ್ದೂರಿಯಾಗಿ ಪಲ್ಲಕ್ಕಿಗಳನ್ನು ಕರೆತಂದು ಬಂಗಾರಪೇಟೆಯಲ್ಲಿ ಉತ್ಸವ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಆವತ್ತಿನ ದಿವಸ ತಾಲೂಕಿನ ಸಮಸ್ತ ರೇಣುಕಾ ಯಲ್ಲಮ್ಮನ ಎಲ್ಲ ಕುಲಬಾಂಧವರು, ಭಕ್ತಾದಿಗಳು ಭಾಗವಹಿಸಬೇಕಾಗಿ ವಿನಂತಿ ಮಾಡ್ತೇವೆ. ಈ ಒಂದು ಜನಸಮೂಹವನ್ನು ಆಶೀರ್ವಾದ ಮಾಡಲು ತಾಲೂಕು ಮತ್ತು ಜಿಲ್ಲೆಗಳಿಂದ ಎಲ್ಲ ಜನಪ್ರತಿನಿಧಿಗಳನ್ನು ಕೂಡ ಬರ್ತಾರೆ. ಅವರು ಕೂಡ ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ತಾರೆ. ದಯವಿಟ್ಟು ಹೆಚ್ಚಿಗೆ ಜನ ಸೇರಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ.